ನಮಸ್ಕಾರ ಮಕ್ಕಳೇ. ಒಂದು ಕತೆ ಹೇಳ. ಈ ಕಥೆ ಒಂದು ನರಿ ಮತ್ತೆ ಒಂದು ಜಿರಾಫೆದು. ಉದ್ದ ಕಾಲಿನ ಜಿರಾಫೆ, ಮೋಟ್ ಕಾಲಿನ ನರಿ, ಇವೆರಡರ ಬಗ್ಗೆನೇ ಕಥೆ ಶುರು ಮಾಡೋಣ. ಒಂದು ದೊಡ್ಡ ನದಿ. ಆ ನದಿಯ ಒಂದು ತುದಿಯಲ್ಲಿ ದಟ್ಟವಾದ ಕಾಡು. ಆ ನದಿಯ ಇನ್ನೊಂದು ತುದಿಯಲ್ಲಿ ಒಂದು ಹಳ್ಳಿ. ಈ ದಟ್ಟವಾದ ಕಾಡಲ್ಲೇ ನಮ್ಮ ನರಿ ಮತ್ತೆ ನಮ್ಮ ಜಿರಾಫೆಯ ವಾಸ. ಅಲ್ಲಿದ್ದ ಪುಟ್ಟ ಹಳ್ಳಿಯಲ್ಲಿ ಒಬ್ಬ ರೈತ ಇದ್ದ. ಆ ರೈತ ತನ್ನ ಹೊಲದಲ್ಲಿ ಸೌತೆಕಾಯನ್ನ ಬೆಳೆದಿದ್ದ. ಈ ನರಿ ತೋಟದ ಸೌತೆಕಾಯನ್ನ ನೋಡಿತ್ತು. ಸೌತೆಕಾಯಿ ಬಹಳ ರುಚಿ ಇರುತ್ತೆ ಅಂತ ನರಿಗೆ ಗೊತ್ತಿತ್ತು. ಹೇಗಾದ್ರೂ ಮಾಡಿ ಸೌತೆಕಾಯಿ ತಿನ್ಬೇಕು ಅನ್ನೋದು ನರಿಯ ಆಸೆ ಆಗಿತ್ತು. ಆದ್ರೆ ಸೌತೆಕಾಯಿ ತಿನ್ನೋಕೆ ಹೋಗ್ಬೇಕಂದ್ರೆ ಈ ದೊಡ್ಡ ನದಿ ದಾಟ್ಬೇಕಲ್ಲ. ಇದೇ ನರಿಯ ಸಮಸ್ಯೆ ಆಗಿತ್ತು. ನದಿ ದಾಟಿ ಸೌತೆಕಾಯಿ ತಿನ್ನೋಕೆ ಹೋಗೋಕೆ ಒಂದು ಉಪಾಯ ಮಾಡಿದ ನರಿ ಜಿರಾಫೆ ಹತ್ರ ಹೋಯ್ತು. ಜಿರಾಫೆಗೆ ಕೇಳ್ತು, ಜಿರಾಫೆ ಅಣ್ಣ, ನದಿಯ ಆ ತುದಿಯಲ್ಲಿ ತುಂಬ ಒಳ್ಳೆಯ ಸೌತೆಕಾಯಿ ಇದೆ. ನಾನು ನೀನು ಇವತ್ತಿನ ರಾತ್ರಿ ಹೋಗಿ ತಿಂದ್ಬರೋಣ. ಹೊಟ್ಟೆ ತುಂಬ ತಿನ್ನೋಣ. ಆಮೇಲೆ ನಿಧಾನಕ್ಕೆ ನದಿ ದಾಟಿ ಬಂದ್ಬಿಡೋಣ ಅಂತ ಹೇಳ್ತು. ಜಿರಾಫೆಗೂ ಸೌತೆಕಾಯಿ ತಿನ್ನೋ ಆಸೆ ಆಯಿತು. ಸರಿ ನರಿ, ಹೋಗೋಣ ಅಂತ ಹೇಳ್ತು. ಅವತ್ತಿನ ರಾತ್ರಿ ನರಿ ಜಿರಾಫೆಯ ಬೆನ್ಮೇಲೆ ಕೂತ್ಕೊಂಡು ನದಿಯನ್ನ ದಾಟಿ ಸೌತೆಕಾಯಿ ತೋಟಕ್ಕೆ ಹೋದ್ವು. ಒಳ್ಳೆ ಸೌತೆಕಾಯಿನ ನೋಡಿ ಇಬ್ರಿಗೂ ತುಂಬ ಖುಷಿ ಆಯಿತು. ನಿಧಾನಕ್ಕೆ ಸೌತೆಕಾಯಿನ ತಿನ್ನೋಕ್ ಶುರು ಮಾಡಿದ್ವು. ನರಿದು ಪುಟ್ಟ ಹೊಟ್ಟೆ, ಜಿರಾಫೆದು ದೊಡ್ಡ ಹೊಟ್ಟೆ. ಈ ಪುಟ್ಟ ಹೊಟ್ಟೆಯ ನರಿ ಬೇಗ ಸೌತೆಕಾಯಿ ತಿಂದು ಹೊಟ್ಟೆ ತುಂಬಿಸ್ಕೊಂತು. ಜಿರಾಫೆ ಹತ್ರ ಬಂದು, ನಿಂದಾಯ್ತಾ ಹೋಗೋಣ ಅಂತ ಕೇಳೋಕ್ ಶುರು ಮಾಡ್ತು. ಅದಕ್ಕೆ ಜಿರಾಫೆ, ಸ್ವಲ್ಪ ತಡಿ ನರಿ, ನೀ ಸ್ವಲ್ಪ ನಿಶ್ಶಬ್ದವಾಗಿರು, ನಾನು ತಿಂತೀನಿ, ನನ್ನ ಹೊಟ್ಟೆನು ತುಂಬಬೇಕಲ್ವಾ ಅಂತ ಹೇಳ್ತು. ಆದ್ರೆ ನರಿ, ಇಲ್ಲಪ್ಪ, ನಿಶ್ಶಬ್ದವಾಗಿರೋಕೆ ಸಾಧ್ಯನೇ ಇಲ್ಲ. ನನಗೆ ಹೊಟ್ಟೆ ತುಂಬಿದ್ಮೇಲೆ ಅತ್ತಿಂದಿತ್ತ ಓಡಾಡಬೇಕು, ಅವು ಅಂತ ಗೀಳಿಡಬೇಕು ಅಂತ ಆಸೆ ಆಗತ್ತೆ ಅಂದಿದ್ದೆ. ಅವು ಅಂತ ಗೀಳಿಡೋಕ್ ಶುರು ಮಾಡ್ತು. ಓಹೋ, ಇದನ್ ಕೇಳಿಸ್ಕೊಂಡು ತೋಟದ ಕಾವಲ್ಗಾರ ಉದ್ದ ಕೋಲನ್ ತಂದ. ನರಿ ಎಲ್ಲಿದೆ ಅಂತ ಹುಡ್ಕಾಡಕ್ ಶುರು ಮಾಡ್ದ. ಆದ್ರೆ ಈ ನರಿ ಹೇಗೋ ತಪ್ಪಿಸ್ಕೊಂಡು ನದಿ ತೀರ ಹೋಗಿ ಸೇರ್ಕೊಂತು. ಆದ್ರೆ ಪಾಪ ಜಿರಾಫೆ, ಅದ್ರ ಕತ್ತು ಉದ್ದ, ಕಾಲು ಉದ್ದ, ಎಲ್ಲೂ ಬಚ್ಚಿಟ್ಕೊಳಕ್ಕಾಗ್ಲಿಲ್ಲ. ಕಾವಲ್ಗಾರನತ್ರ ತುಂಬ ಹೊಡೆತ ತಿಂತು. ಅಯ್ಯೋ ಅಮ್ಮ, ಎಷ್ಟೊಂದು ಹೊಡೆದ್ನಲ್ಲ ಈ ಕಾವಲ್ಗಾರ ಅಂತ ನೋವಿಂದನೇ ನದಿ ತೀರಕ್ಕೆ ಬಂತು. ನದಿ ತೀರಕ್ಕೆ ಬಂದು ನೋಡಿದ್ರೆ ನರಿ ಅಲ್ಲೇ ಕಾಯ್ತಾ ಕೂತಿದೆ. ಯಾಕೆ ಹೇಳಿ? ಆ ನದಿ ದಾಟಿ ಕಾಡ್ಗೆ ಹೋಗೋಕೆ ನರಿಗಂತೂ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಜಿರಾಫೆ ಬರಲಿ ಅಂತ ಕಾಯ್ತಾ ಇತ್ತು. ಈ ನರಿಯನ್ನು ನೋಡಿದ ತಕ್ಷಣ
ಜಿರಾಫೆಗೆ ಬಹಳ ಕೋಪ ಬಂತು. ಬೈಯೋಣ ಅನ್ನಿಸ್ತು. ಆದರೆ ಜಿರಾಫೆ ತುಟಿ ಎರಡು ಮಾಡಲಿಲ್ಲ. ನರಿ ಕೇಳ್ತು, ಓ ನಿಂದು ತಿಂದಿದ್ದಾಯ್ತಾ, ಈಗ ಹೋಗೋಣ ಅಂತ. ಸರಿ ಕೂತ್ಕೊ ನನ್ನ ಬೆನ್ನ ಮೇಲೆ ಅಂತ ಹೇಳಿದ ಜಿರಾಫೆ ನರಿಯನ್ನ ತನ್ನ ಬೆನ್ನ ಮೇಲೆ ಕೂರಿಸ್ಕೊಂಡು ದಾಟೋಕ್ ಶುರು ಮಾಡ್ತು. ನದಿ ಮಧ್ಯ ಹೋಗಿದ ತಕ್ಷಣ ಜಿರಾಫೆ ಜೋರಾಗಿ ತನ್ನ ಮೈ ಅಲ್ಲಾಡ್ಸೋಕ್ ಶುರು ಮಾಡ್ತು. ಈ ಕಡೆಯಿಂದ ಆ ಕಡೆಗೆ, ಆ ಕಡೆಯಿಂದ ಈ ಕಡೆಗೆ ಹೊರಳಾಡೋಕ್ ಶುರು ಮಾಡ್ತು ನದಿ ಮಧ್ಯ. ಅಯ್ಯಯ್ಯೋ ಅಯ್ಯಯ್ಯೋ ಜಿರಾಫೆ, ಇದು ಏನು ಮಾಡ್ತಾ ಇದ್ಯಾ? ನೀನು ಹಿಂಗೆ ಹೊರಳಾಡ್ತಾ ಇದ್ರೆ ನಾನು ನದಿ ಒಳಗೆ ಬಿದ್ದೋಗಲ್ವಾ? ನಾನು ನದಿ ಒಳಗೆ ಬಿದ್ದು ಕೊಚ್ಚಿಕೊಂಡು ಹೋಗಲ್ವಾ? ಹಿಂಗೆ ಮಾಡಬೇಡ ಅಂತ ಹೇಳಕ್ಕೆ ಶುರು ಮಾಡ್ತು ನರಿ. ಆಗ ಹೇಳ್ತು ಜಿರಾಫೆ, ನಿನಗೆ ಹೆಂಗೆ ಹೊಟ್ಟೆ ತುಂಬಿದ ಮೇಲೆ ಜೋರಾಗಿ ಗೀಳಿಡ್ಬೇಕನ್ಸುತ್ತಲ್ಲ, ಹಾಗೆ ನನಗೂ ಹೊಟ್ಟೆ ತುಂಬಿದ ಮೇಲೆ ನೀರ್ ಮಧ್ಯ ಒದ್ದಾಡ್ಬೇಕನ್ಸುತ್ತೆ ಅಂತ ಮತ್ತಷ್ಟು ಜಾಸ್ತಿ ಒದ್ದಾಡಕ್ಕೆ ಶುರು ಮಾಡ್ತು. ಆಯ ತಪ್ಪಿದ ನರಿ ನದಿ ಒಳಗೆ ಬಿತ್ತು. ಮೈಯೆಲ್ಲ ನೆನೆಸ್ಕೊಂಡು ತುಂಬ ಕಷ್ಟಪಟ್ಟು ಹೇಗೋ ಹಾಗೋ ಹೀಗೋ ಮಾಡಿ ದಡ ಸೇರ್ಕೊಂತು. ನೋಡಿ ಮಕ್ಕಳೇ, ಯಾರಾದರೂ ಏನಾದರೂ ಮಾಡೋಕ್ಕೆ ನರಿ ಥರ ನಮ್ಮನ್ನು ಪುಸ್ಲಾಯಿಸೋಕೆ ಬಂದಾಗ ನಮ್ಮ ಹುಷಾರಲ್ಲಿ ನಾವಿರಬೇಕು. ಅದನ್ನು ಬಿಟ್ಟು ಪುಸ್ಲಾಯಿಸಿದವ್ರ ಮಾತು ಕೇಳಿದ್ರೆ ಜಿರಾಫೆ ಥರ ಕಷ್ಟಕ್ಕೆ ಸಿಕ್ಕೋಬೇಕಾಗುತ್ತೆ. ಮತ್ತು ನಮಗೆ ತೊಂದರೆ ಆದಾಗ ನಮಗೆ ತೊಂದರೆ ಕೊಟ್ಟವ್ರಿಗೆ ತಕ್ಷಣ ಶಿಕ್ಷೆ ಕೊಡೋದ್ರ ಬದಲು ಜಿರಾಫೆ ಥರ ಸಮಯಕ್ಕೋಸ್ಕರ ಕಾಯ್ತಾ ಇರಬೇಕು. ಸಮಯ ಬಂದೇ ಬರುತ್ತೆ, ಶಿಕ್ಷೆ ಹಾಗೆ ಆಗತ್ತೆ ಅಲ್ವಾ? ಮತ್ತೆ ಇನ್ನೊಂದು ಕತೆ ಜೊತೆ ಬರ್ತೀನಿ. ಅಲ್ಲಿವರೆಗೂ ಜೋಪಾನ.